ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನೆಲ್ ತ್ರಿಷಾಸ್ ಬ್ಲಾಗ್. ಎಲ್ಲರೂ ಸೇಫಾಗಿ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ನಾವು ದೇವಿರಮ್ಮ ಬೆಟ್ಟ ಹತ್ತುತ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ ಗೈಸ್. ಇಷ್ಟೋ ತನಕ ಇವಳು ಹೋಗೋ ಅಂತ ಪ್ಲಾನೇ ಇರಲಿಲ್ಲ. ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಬಂದು ಈಗ ಹೊರಟಿದ್ದಾಳೆ ನೋಡಿ. ಇಷ್ಟೋ ತನಕ ನಾನು ಅಸೈನ್ಮೆಂಟ್ ಬರೀತಾ ಕೂತಿದ್ದೆ. ನೆನ್ನೆ ಎಲ್ಲ ಹೋಗೋದು ಬೇಡ ಅಂತಾನೆ ಇದ್ದಿತ್ತು ಪ್ಲ್ಯಾನ್, ಬಿಕಾಸ್ ನಂಗೆ ತುಂಬ ಭಯ ಆಯಿತಾ. ಬಟ್ ಇವಾಗ ಏನೋ ಹೊರಟ್ಬಿಟ್ಟಿದ್ದೀನಿ, ಧೈರ್ಯ ಮಾಡಿದ್ದೀನಿ. ನೋಡೋಣ ಹೆಂಗಿರುತ್ತೆ. ನಾನು ತುಂಬ ಒಂಥರ ಓವರ್ ಕಾನ್ಫಿಡೆನ್ಸ್. ನನಗಂತೂ ಸಖತ್ ಭಯ ಆಗ್ತಿದೆ. ಅಬ್ಬ ನನಗೆ ಈಗಲೇ ನಡುಗ್ತಿದ್ದೀನಿ. ನಾನು ಇನ್ನು ಮೇಲ್ಗಡೆ ಹೋಗ್ಬಿಟ್ರೆ ಅಬ್ಬ ದೇವ್ರೆ ನನ್ನ ಆರಾಮಾಗಿ ಕರ್ಕೊಂಡು ವಾಪಸ್ ಕಳಿಸ್ಬಿಡಪ್ಪ ದೇವಿರಮ್ಮ ಅಂತ ಬೇಡ್ಕೊತೀನಿ. ಓಕೆ ಓಕೆ. ಇವತ್ತು ಇವಳು ಬರ್ತೀಯಾಳೆ ನಮ್ಮ ಜೊತೆ. ಹೇಳ್ಬೇಕು ಅಂತ ಹೇಳಿದ್ರೆ ಇವಳು ನನ್ನ ಕಸಿನ್, ಇವಳು ನನಗೆ ಅಕ್ಕ, ಇವಳು ನನಗೆ ಅಕ್ಕ, ಇವ್ರಿಬ್ರು ಅಕ್ಕ, ನಾನು ಒಬ್ಳೆ ಇವ್ರಿಬ್ರು ಮಧ್ಯದಲ್ಲಿ ಚಿಕ್ಕಳು. ಆದ್ರೆ ಇವಳು ಒಂದ್ ಸ್ವಲ್ಪ ನಂಗೆ ಇಟ್ಕೊಂಡು, ಆದ್ರೆ ಇವಳೇನು ನನ್ನ ಮಾತೆಲ್ಲ ಕೇಳಲ್ಲ. ಇವ್ರಿಬ್ರು ವೇಸ್ಟ್. ಇವಳು ಕೇಳ್ತಾಳೆ ನಾನು ಬೈದ್ರೆ, ಇವಳಂತೂ ಒಬ್ಬ. ಇವ್ರು ನಮ್ಮ ಚಿಕ್ಕಮ್ಮ ಅಂಡ್ ಇವ್ರು ನಮ್ಮ ಅಮ್ಮ. ನಾವು ಎಷ್ಟು ಜನ ಹೋಗ್ತಾ ಇದೀವಿ ಇಲ್ಲಿ ದೇವಿರಮ್ಮ ಬೆಟ್ಟ ಹತ್ತಕ್ಕೆ. ಅಂಡ್ ನಮ್ಮ ಅಣ್ಣನೂ ಕೂಡ ಜಾಯ್ನ್ ಆಗ್ತಾರೆ ನಮ್ಮ ಜೊತೆ. ಸೊ ಇವ್ರು ಡ್ರೈವರಿಗೆ ಕಾಯ್ಕೊಂಡು ಕೂತಿದ್ದಾರೆ ಇವಾಗ. ಸೊ ವರ್ಷಕ್ಕೆ. ಸೊ ಬನ್ನಿ ಇವಾಗ ಹೋಗೋಣ. ಅಲ್ಲಿಂದ ಬೆಟ್ಟ ಈಸಿಯಾಗಿ ಕಾಣಿಸುತ್ತೆ ತೋರ್ಸಕ್ಕೆ ಹೋಗೋಣ. ಅಲ್ಲೆರಡು ಅಪಾರ್ಟ್ಮೆಂಟ್ ಇದೆ, ಅದ್ರ ಮಧ್ಯೆನೇ ಬೆಟ್ಟ ಇರೋದು. ಅದರಲ್ಲಿ ಕಾಣಿಸ್ತಿಲ್ಲ, ಫುಲ್ ಫಾಗ್ ತುಂಬ್ಕೊಬಿಟ್ಟಿದೆ ಅಲ್ಲಿ. ಸೊ ನಾವು ಅಲ್ಲಿಗೆ ಈಗ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇರೋದು. ಸೊ ಅವರಿಬ್ರು ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಸೊ ಇವಳು ನೋಡಿ ಯೋಚನೆ ಮಾಡ್ತಿದ್ದಾಳೆ ಕುತ್ಕೊಂಡು ಹೆಂಗೆ ಬೆಟ್ಟ ಹತ್ತೋದು. ಅವಳಿಗೆ ಫುಲ್ ಶಿವರ್ ಆಗ್ತಿದೆಯಂತೆ, ಭಯ ಆಗ್ತಿದೆಯಂತೆ. ನನಗಂತೂ ಓವರ್ ಕಾನ್ಫಿಡೆನ್ಸ್ ಹೇಳಬೇಕು ಅಂದರೆ. ಸೊ ಇವಳು ನೋಡಿ, ಇವಳು ಇಲ್ಲೇ ಕೂತಿದ್ದಾಳೆ, ಪೂರ್ವಿ ಅಂತ. ಇವಳ ಹೆಸರು ಪೂರ್ವಿ ಅಂತ. ಇವಳಿಗೊಬ್ಳು ತಮ್ಮ ಇದ್ದಾನೆ, ರಿಷಿ ಅಂತ. ಸೊ ಗೈಸ್ ನೋಡಿ, ಇವಳು ಇಲ್ಲಿ ಟಾಪಲ್ಲಿ ಕೂತಿದ್ದಾಳೆ. ಒಂಚೂರು ಜೋರು ಬಿರುಗಾಳಿ ಬಂತು ಅಂದರೆ ಇವಳು ದಬ್ಬ ಅನ್ನಂಗೆ ಬೀಳ್ತಾಳೆ ಕೆಳಗಡೆ. ಸೊ ಬನ್ನಿ. ಬಿರುಗಾಳಿ ಬಂದರೆ ನನ್ನ ಸಿಚುವೇಶನ್, ನಾನು ಬೇರೆ ಫುಲ್ ದಪ್ಪ ಇದ್ದೀನಿ ಫಸ್ಟೇ. ಟೈಮ್ ಆಗಿದೆ, ಇವಾಗ ಬೇಗ ಹೋಗೋಣ ಬನ್ನಿ. ನನ್ನ ಬ್ಲಾಗ್ಸ್ ಎಲ್ಲ ಹೆಂಗ್ ಬರ್ತಿದೆ? ನನ್ನ ಮಗಳು ಲಾಗ್ ಮಾಡ್ತಿದ್ದಾಳೆ. ನನ್ನ ಪ್ರೀತಿಯ ಮಗಳಿದು ಕರಿಮ್ಮ ಅಂತ. ತುಂಬಾ ಚೆನ್ನಾಗಿ ಮಾಡ್ತಿದ್ದಾಳೆ. ಹಾಗಾಗಿ ನಮ್ಗೆಲ್ಲ ಖುಷಿ ಆಗ್ತದೆ. ನನ್ನ ಫ್ರೆಂಡ್ಸ್ ಗಳೆಲ್ಲ ಲೈಕ್ ಮಾಡಿದ್ದಾರೆ. ನಾವೆಲ್ಲ ಮಕ್ಕಳೆಲ್ಲ ಇವಳು ನನ್ನ ದೊಡ್ಡ ಮಗಳು, ಇವಳು ನನ್ನ ದೊಡ್ಡ ಮಗಳು, ಕುಳ್ಳಿ ಮಗಳು, ಇವಳು ಕುಳ್ಳಿ ಅಂತ, ನಮ್ಮ ಮುದ್ದು ಮಗಳು. ಓಕೆ, ಇವಾಗ ಹೋಗ್ತಾ ಇದೀವಿ. ಟೈಮ್ ಆಗ್ಬಿಟ್ಟಿದೆ, ಬನ್ನಿ ಹೋಗೋಣ. ಇದು ನಮ್ದು ದೊಡ್ಡಪ್ಪ ಮನೆ ನೋಡ್ಬೋದು. ಸೊ ಇವಾಗ ಬಂದಿದ್ದೀವಿ. ಸೊ ಬನ್ನಿ, ಬರ್ತ್ಡೇ ಬಾಯ್ನ ಮೀಟ್ ಮಾಡಿಸ್ತೀನಿ. ಬರ್ಡೇ ಬಾಯ್ ಮುಗೀತು, ಬರ್ಡೇ ಬಾಯ್. ಸೊ ಇವಾಗ ಹೋಗು. ನೋಡಿ ಓಡ್ ಬಂದ. ಹಾಯ್ ಮಾಡು ಖುಷಿ, ಹಾಯ್ ಮಾಡು. ವಿಹಾನ್, ವಿಹಾನ್ ಹಾಯ್ ಮಾಡು. ನೋಡ್ಬೋದು, ಈಗ ಕಾಕಿ ಕೊಡೋಣ ಬನ್ನಿ. ಖುಷಿ ಹಾಯ್ ಮಾಡು, ಅಲ್ಲಿ ಕೊಡ್ತೀನಿ. ಹಾಯ್ ಮಾಡು ಇಲ್ಲಿ. ನೋಡಿ ಗೈಸ್, ಇಲ್ಲೆಲ್ಲ ಮುತ್ಕೊಟ್ಬಿಟ್ಟಿದೀನಿ. ಇಲ್ಲಿ ಒರೆಸ್ಕೊತಾವನೆ. ಇಲ್ಲಿ ಗೈಸ್ ಇವಾಗ ಎಲ್ಲರೂ ಆರೆಂಜ್ ಶಾಲ್ ಹಾಕೊಂಡು ರೆಡಿ ಆಗಿದೀವಿ ನೋಡಿ. ಇದೇನಕ್ಕೆ ಸಿಂಬಲ್ ಮಾಡುತ್ತೆ ಅಂದ್ರೆ ಈ ಕಲರ್ ಹಿಂದೂಸ್ಗ. ಹೌದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವಿವಾಗ ಹೊರಟಿದೀವಿ. ಸೊ ಇಷ್ಟು ಜನ ನಮ್ದು ಗ್ರೂಪು, ಆದ್ರೆ ಅವನು ಬರ್ತಿಲ್ಲ. ಇವಾಗ ಹೋಗ್ತಾ ಇದ್ದೀವಿ ಕಾರಲ್ಲಿ. ಸೊ ನಾವೆಲ್ಲ ಕಾರಲ್ಲಿ ಬರ್ತಾ ಇದ್ರಿ. ಇವಳು ಮಾತ್ರ ಜಾಲಿಯಾಗಿ ಸ್ಕೂಟಿಲಿ ಅಣ್ಣನ ಜೊತೆ ಬರ್ತಾ ಇದ್ಲು. ಸೊ ಇದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇರೋವಂತಹ ಸಿರಿ ಕೆಫೆ. ಇದು ಒಂದು ಗಿರಿಗೆ ಹೋಗ್ಬೇಕಾದ್ರೆ ಫಸ್ಟ್ ಝೋನ್ ಪಾಯಿಂಟ್. ಇದನ್ನು ನಾವು ಚಿಕ್ಕಮಂಗ್ಳೂರು ಮಗಳು ಅಂತಲೂ ಕರಿಬೋದು. ಆ್ಯಂಡ್ ಇಲ್ಲಿ ತುಂಬ ಶೂಟಿಂಗ್ಸ್ ಎಲ್ಲ ನಡೀತಾ ಇರುತ್ತೆ. ನೀವು ಫೋಟೋಸ್ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನೇಚರ್ನ ನೋಡ್ತಾ ಇದ್ದೀರಲ್ಲ, ನಾವು ಹೋಗೋವಂಥ ಡೆಸ್ಟಿನೇಷನ್ ಜೊತೆಗೆ ಜರ್ನಿನೂ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ನಾವು ಹೊರಟಿದ್ದೆ ಹೊನ್ನಂನಳ್ಳಾಗೆ. ಸೊ ಹೊನ್ನಂನಳ್ಳದಲ್ಲಿ ಏನು ಸ್ಪೆಷಲ್ ಅಂದರೆ ಬೆಟ್ಟದಿಂದ ಬರೋವಂತಹ ನೀರು ತುಂಬ ಕೋಲ್ಡ್ ಇರುತ್ತೆ. ಆ್ಯಂಡ್ ನೀವಲ್ಲಿ ಜನ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸೊ ನೆಕ್ಸ್ಟ್ ನಾವು ಹೊರಟಿದ್ದೆ ಮಿಸ್ಟಿ ಮೌಂಟ್ ಹೋಮ್ ಸ್ಟೇ. ದತ್ತಾಪೀಠದಿಂದ ಡೌನ್ ಬಂದರೆ ಲೆಫ್ಟ್ ಸೈಡಿಗೆ ಅಲ್ಲಿ ಹೋಮ್ ಸ್ಟೇ ಸಿಗುತ್ತೆ. ದಟ್ ಈಸ್ ಮಿಸ್ಟಿ ಮೌಂಟ್ ಹೋಮ್ ಸ್ಟೇ ಅಂತಲೇ. ಅದನ್ನು ನಾವು ಕುಂಬಾಳೆಸ್ ಮಿಸ್ಟಿ ಮೌಂಟ್ ಹೋಮ್ ಸ್ಟೇ ಅಂತಲೇ ಕರಿಬೋದು. ತುಂಬ ಚೆನ್ನಾಗಿದೆ. ಗೈಸ್ ಫುಲ್ ಕೋಲ್ಡ್ ಅಂದರೆ ಫುಲ್ ಕೋಲ್ಡ್, ಮುಟ್ಟಕ್ಕಾಗ್ತಿಲ್ಲ. ಅವಳು ಹೋಗ್ತಾ ಇದ್ದಾಳೆ ಗೈಸ್ ಫುಲ್ ಅರ್ಜೆಂಟಾಗಿ. ಇಲ್ಲೊಂದು ಪಾಳು ಬಿದ್ದಿರೋ ಮನೆ ಇದೆ, ಅದರಿಂದ ಮುಂದೆ ನೋಡಿ ಫುಲ್ ಡೌನ್ ನೋಡಿದ್ರೆ ಹಾರಿಬಲ್ ಆಗಿ
ವ್ಯೂ ಮಾತ್ರ ಸಕ್ಕದಾಗಿದೆ ಗೈಸ್. ಇವಾಗ ಹೋಗೋಣ. ಅಲ್ಲಿ ನೋಡಿ ನೀರು ಹಿಡ್ಕೊಂಡು ನಿಂತಿದ್ದಲ್ಲ, ಬನ್ನಿ ತೋರಿಸ್ತೀನಿ. ಸುಸ್ತಾಗ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು. ನೋಡಿ ಇಲ್ಲಿ ನೀರು ಹಿಡ್ಕೊತಿದ್ದಾಳೆ. ಫ್ರೆಶ್ ವಾಟರ್. ಅಲ್ಲಿ ನಾನು ಒಂದಾಗಲೇ ಅದು ಹೋಮ್ ಸ್ಟೇ ಹೆಸರು ತೋರಿಸ್ಬೇಕಾದ್ರೆ ಅಲ್ಲಿ ನೀರು ಬೀಳ್ತಿತ್ತಲ್ಲ, ಆ ನೀರು ಬೆಟ್ಟದಿಂದ ಬರುತ್ತಂತ. ಅದನ್ನು ಕುಡಿಯೋಣ ಬನ್ನಿ ಈಗ. ಅದ್ರ ಪಕ್ಕದ ಹೋಮ್ ಸ್ಟೇ ಇದೀವಿ ನಾವು ಇವಾಗ. ಸೊ ಅದ್ರ ಪಕ್ಕದಲ್ಲೇ ಒಂದು ಹೋಮ್ ಸ್ಟೇ ಇದೆ ಗೈಸ್. ಅದ್ರ ಪಕ್ಕದಲ್ಲಿ ಇದ್ದೀವಿ, ಗ್ರೀನ್ ರೋಸ್ ಅಂತ. ಬಟ್ ಅಂದರೂ ಆ ಹೋಮ್ ಸ್ಟೇ ನಾವೀಗ ಬಂದಿದ್ವಲ್ಲ, ಆ ಹೋಮ್ ಸ್ಟೇ ಸಖತ್ತು ಈ ಗ್ರೀನ್ ರೋಸ್ಗಿಂತ. ಅದೇನು ಹೆಸರು? ಕುಂಬ್ಳೆಸ್ ಮಿಸ್ಟಿ ಮೌಂಟು. ನೋಡಿ ಚೆನ್ನಾಗಿದೆ ಹೆಸರು. ನೋಡಿ ಗೈಸ್, ಇಲ್ಲಿ ರೋಡ್ಗೆ ಬಂದಿದ್ದೀವಿ. ನಾಯಿ ನೋಡ್ಬೋದು ಗೈಸ್, ಎರಡು ಮಲಗಿದೆ. ರ್ಯಾಶ್ ಆದರೆ ಮತ್ತೆ ನಮ್ಮನ್ನು ಅಟ್ಟಾಡ್ಸತ್ತೆ, ಹತ್ರಕ್ಕೆ ಹೋಗಲ್ಲ ಜಾಸ್ತಿ. ನೋಡಿ ನೋಡಿ ರಕ್ತ ಬರ್ತಿದೆ. ಸೊ ಗೈಸ್, ನಾವು ಅಲ್ಲೇ ಈಗ ಹತ್ತುತ್ತಾ ಇರೋದು ನೋಡ್ಬೋದು ಆ ಪೀಕಿಗೆ. ಸೊ ನಾವು ಆಲ್ರೆಡಿ ಫಸ್ಟಿಂದ ಹತ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ, ಫಸ್ಟ್ ಟೈಮ್ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀಗ. ನೋಡಿ ಈಗೆಲ್ಲ ಇಳ್ದಿದ್ದೀವಿ. ಬುಲೆರೋದಲ್ಲಿ ಬಂದ್ವಿ ಈಗ. ಈ ಬುಲೆರೋದಲ್ಲಿ ಬಂದ್ವಿ ನೋಡಿ. ಅಲ್ಲಿ ಹೋಗ್ತಿದ್ದಲ್ಲ ಅದ್ಯಾರು? ಅದವರೇ. ಸೊ ಬನ್ನಿ ಇದು ಹೊತ್ಕೊಂಡು ಅಲ್ಲ ಅಲ್ಲಿಂದ ಇದೆ ಇಟ್ಕೊಳಕ್ಕೆ. ನೋಡಿ ಅಲ್ಲಿ ಅದನ್ನೇ ಹೇಳ್ತಾ ಇದೀನಿ. ಇಳಿತಾ ಇದ್ದೀನಿ ಬನ್ನಿ ಈಗ. ಇಳಿಯೋಣ. ಒಂದು ಸ್ವಲ್ಪ ಭಯನೇ. ನೋಡ್ಕೊಂಡು ಒಂದಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ತೀನಿ. ಆ್ಯಕ್ಚುಲಿ ವೀಡಿಯೋಸ್ ಕ್ಯಾಪ್ಚರ್ ಮಾಡೋಂಗಿಲ್ಲ. ಬನ್ನಿ ಈಗ ಹೋಗೋಣ. ಇವಾಗ ಬನ್ನಿ ಹೋಗೋಣ. ತುಂಬಾ ಡೇಂಜರಸ್. ನೀವು ನೋಡ್ತಾ ಇರೋವಂತಹ ಬೆಟ್ಟನೇ ದೇವಿರಮ್ಮ ಬೆಟ್ಟ. ನಾವು ಅಲ್ಲಿಗೆ ಇವಾಗ ಹತ್ತುತ್ತಾ ಇರೋದು. ಸೊ ಇನ್ನು ನಾವು ಕೆಳಗಡೆ ಇದ್ದೀವಿ, ಇನ್ನು ಮೇಲೆ ಹತ್ತಬೇಕು ನಾವಿವಾಗ. ಸೊ ದೇವಿರಮ್ಮ ಶಾಂತಿಗೋಸ್ಕರ ತುದಿಲೋಗಿ ನೆಲೆಸಿರೋದು. ನಮ್ದೆಲ್ಲ ವಿಡಿಯೋ ಮಾಡ್ತಿದ್ದಾರೆ, ಹಿಂದೆ ಇನ್ನೂ ಬರ್ತಾ ಇದ್ದಾರೆ. ನೋಡಿ ಕೂತ್ಕೊಂಡು ಹೋಗ್ತಿದ್ದೀನಿ ಆಗ್ದಾನೆ. ಇನ್ನು ಹೆಂಗ ಇದು ಬೆಟ್ಟ ಹತ್ತೋದು ಇಳಿಯೋದು. ನೋಡಿ ಗಿಡಗಳು ಹಿಡ್ಕೊಂಡ್ರೆ ಜಾರ್ತಿದೀವಿ ಇಬ್ರು. ನಾನು ನೋಡಿ ತುಂಬಾ ಚೆನ್ನಾಗಿ ಹೋಗ್ತಿದ್ದೀನಿ. ಇದು ದಯ್ಯ, ಇದು ಹೆಂಗೆ ಹೋಗುತ್ತೆ. ಕುತ್ಕೊಂಡೆ ಹೋಗ್ತೀನಿ ನಾನು ಮುಂದಕ್ಕೆ. ಚೆನ್ನಾಗಿ ಫೋಟೋ ತೆಗಿ. ಹಾಯ್ ಹಾಯ್ ಗೈಸ್, ಹಾರಿಬಲ್ ಆಗಿದೆ. ಆಗ್ತಿಲ್ಲ. ಈ ದೇವಿರಮ್ಮ ಬೆಟ್ಟ ವರ್ಷದಲ್ಲಿ 2 ದಿವಸ ಓಪನ್ ಇರೋದು. ದೀಪಾವಳಿ ಹಿಂದಿನ ದಿವಸ ಹಾಗೂ ಅದ್ರ ನೆಕ್ಸ್ಟ್ ಡೇ ಮಾತ್ರ ನಿಮಗೆ ಬೆಟ್ಟ ಹತ್ತಕ್ಕೆ ಅವಕಾಶ ಇರುತ್ತೆ. ಆ್ಯಂಡ್ ಕೆಳಗಡೆ ಝೂಮ್ ಮಾಡಿ ತೋರಿಸ್ತಾ ಇರೋವಂತಹ ದೇವಸ್ಥಾನ ಬಂದುಬಿಟ್ಟು ಅದು ಕೆಳಗಡೆ ದೇವಿರಮ್ಮ ಬೆಟ್ಟ. ಸೊ ಅದು ವರ್ಷ ಪೂರ್ತಿ ಓಪನ್ ಇರುತ್ತೆ. ಆ್ಯಂಡ್ ದಿನಾಲೂ ನಿಮಗೆ ಊಟ ಕೊಡ್ತಾರೆ ಅಲ್ಲಿ. ನಾವು ಯಾವುದೇ ಬರ್ತ್ಡೇ ಆ್ಯನಿವರ್ಸರಿ ಬಂದರೂ ಅಲ್ಲಿ ನಾವು ಹೋಗಿ ಅಲ್ಲೇ ಪೂಜೆ ಮಾಡಿಸೋದು. ನಿಮಗೆ ಪೂಜೆ ಕೂಡ ಮಾಡಿಕೊಡ್ತಾರೆ, ಬಟ್ ಆದರೆ ಫೋಟೋ ತೆಗಿಯೋಕ್ಕೆ ಅವೈಲೇಬಲ್ ಇರಲ್ಲ ನಿಮಗೆ. ಈ ದೇವಿರಮ್ಮ ತುಂಬ ಪವರ್ಫುಲ್. ಮಕ್ಕಳಾಗದೇ ಇರೋರೆಲ್ಲ ಬಂದು ಇಲ್ಲಿ ಗಂಗೆ ಪೂಜೆ ಮಾಡಿಸ್ತಾರೆ. ಏನ್ ಗೊತ್ತಾ, ನಾವು ಅಮ್ಮಗೂ ಜಿಗ್ನೆ ಹತ್ಕೋತ, ಇವಳಿಗೂ ಜಿಗ್ನೆ ಹತ್ಕೋತ. ನನಗಲ್ಲಿ ಹೋಮ್ ಸ್ಟೇಲ್ ಹತ್ಕೊಂಡು ರಕ್ತ ಇನ್ನೂ ಹೋಗ್ತಿದೆ ಗೈಸ್, ಹೇಳಕ್ಕಾಗ್ತಿಲ್ಲ. ಬಟ್ ಅಮ್ಮ ನಮ್ಮನ್ನ ಕರ್ಸ್ಕೊತಾಳೆ ಅಂತ ನಂಬಿಕೆ ಇದೆ ಗೈಸ್. ನಾವು ಹತ್ತಿದೀವಿ ಅನ್ನೋದು ಒಂದಿದೆ. ನೋಡಿ ಅಲ್ಲಿ ರಘುವಣ್ಣ ಹೋಗ್ಬಿಟ್ಟು ಅಷ್ಟು ದೂರ ವಿಡಿಯೋ ಮಾಡ್ತಿದ್ದಾರೆ. ಆ್ಯಂಡ್ ಚಿಗ್ನೆ ಒಬ್ಬೊಬ್ರಿಗೆ ಹತ್ತಿದ್ರೆ ನಂಗೆ ಹತ್ತಾಗಿದೆ, ಅದಕ್ಕೆ ಇನ್ನೂ ಬೆಟ್ಟ ಹತ್ಬೇಕಾದ್ರೆ ಈ ಥರ ಸ್ಮಾಲ್ ಆಗಿ ಕ್ಯೂಟಾಗಿರುವಂಥ ಫ್ಲವರ್ಸ್ನ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಸ್ಮಾಲ್ ಅನಿಮಲ್ಸು ಎಲ್ಲದೂ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ನಾವು ಹಾಫ್ ಬೆಟ್ಟನ ಹತ್ತಿ ಇವಾಗ ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಹತ್ತುತ್ತಾ ಇದ್ದೀವಿ. ನಮಗೆ ಕಾಲು ಭಾಗದಿಂದ ನಮಗೆ ಇದು ಸ್ಟೀಲ್ ಇರುತ್ತೆ ಹಿಡ್ಕೊಳ್ಳೋಕ್ಕೆ. ಸೊ ಅದನ್ನು ಹತ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಅಲ್ಲಿ ನೆಕ್ಸ್ಟ್ ನೋಡ್ಬೋದು ನೀವು. ನಾನು ನಿಮಗೆ ದೇವ್ರ ದರ್ಶನ ನೋಡ್ಕೊಂಡು ನೆಕ್ಸ್ಟ್ ಬರೋಣ ಬನ್ನಿ. ಸೊ ಫೈನಲಿ ನಾವು ಬೆಟ್ಟನ ರೀಚ್ ಆದ್ವಿ. ನಾವು ಬರೋಷ್ಟರಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕ ಅವ್ರ ಜೊತೆ ಬಂದಿರೋರೆಲ್ಲ ಅಲಂಕಾರ ಮಾಡಿ ಫಿನಿಶ್ ಮಾಡಿದ್ರು. ಇನ್ನೊಂದು ಸ್ವಲ್ಪ ಅಲಂಕಾರನ ಮಾಡ್ತಾಯಿದ್ರು. ಸುತ್ತ ನೋಡ್ಬೋದು ಎಷ್ಟು ಫಾಗ್ ತುಂಬ್ಕೊಂಡಿದೆ ಅಂತ. ಫುಲ್ ಚೆನ್ನಾಗಿತ್ತು ಗೈಸ್. ಎಷ್ಟು ಚೆನ್ನಾಗಿತ್ತು ಅಂದರೆ ಈಗ ನೋಡಿ ದೇವ್ರನ್ನ ತೋರಿಸ್ತೀನಿ, ಬಟ್ ಆದರೆ ಬಟ್ಟೆ ಮುಚ್ಚಿಬಿಟ್ಟಿದ್ರು. ಇನ್ನೂ ಒಂದು ಸ್ವಲ್ಪ ಡೆಕೋರೇಷನ್ ಇತ್ತೇನೋ, ಅದನ್ನೆಲ್ಲ ಇವಾಗ ಮಾಡ್ತಾಯಿದ್ದಾರೆ.
ಇವರೆಲ್ಲ ನೋಡ್ಬೋದು ಮುಂಚೆನೆ ಹತ್ತಿ ಕೂತಿರೋರು, ಇವರೆಲ್ಲ ಡೆಕೋರೇಷನ್ಗೆ ಹೆಲ್ಪ್ ಮಾಡ್ತಾ ಇದ್ರು. ಸೊ ಬರೀ ಫೈನಲಿ ರೀಚ್ ಆಗಿದ್ದೀವಿ. ತುಂಬ ಖುಷಿಯಾಗಿದ್ದೀವಿ ಗೈಸ್. ಎಷ್ಟು ಬೇಗ ಬಂದಿದ್ದೀವಿ ಅಂತಂದರೆ ನಾನು ನಮ್ಮ ಅಣ್ಣನ ಜೊತೆ ಬಂದಿದ್ದೆ, ಇವ್ರ ಜೊತೆ ಬಂದಿದ್ರೆ ಫುಲ್ ಲೇಟ್ ಆಗ್ಬಿಡ್ತಿತ್ತು. ಇಲ್ಲ ನಾನು ನಮ್ಮ ಅಣ್ಣ ಇಬ್ಬರೇ ಲೇಟೆಸ್ಟ್ ಆಗಿ ಬಂದ್ವಿ. ಅದೇ ಸುಸ್ತು ಮಾಡ್ಕೊಂಡು, ನಮಗೆ ಸ್ವಲ್ಪನೂ ಸುಸ್ತಾಗಿಲ್ಲ. ನಾನು ಫುಲ್ ರೆಸ್ಟ್ ಮಾಡೋಷ್ಟೊತ್ತಿಗೆ ಇವ್ರು ಬಂದಿದ್ರು. ಸೂಪರ್ ಆಗಿದೆ. ಶೋ ಯು ದ ವ್ಯೂ ಆಲ್ಸೋ. ಇಲ್ಲಿ ನಮ್ಮ ಅಮ್ಮ ಅವ್ರು ಕುತ್ಕೊಂಡು ಮಾಡಿ ಮನೆಯಿಂದ ಬರುವಾಗ ತುಂಬಾ ಜೋಶ್ ಇತ್ತು ಇಬ್ರಿಗೂ. ಹಾಯ್. ದೇವಿರಮ್ಮ ಬಾರಮ್ಮ ಅಮ್ಮ ಬರಮ್ಮ ದೇವಿ ಬರಮ್ಮ ನಮ್ಮಮ್ಮ ತಾಯಿ ನೀ ಬಾರಮ್ಮ ಲೋಕದೊಡೆಯ ಶಿವನ ರಾಣಿ ನೀ ಬಾರಮ್ಮ ಗಜಮುಖ ಜನನಿಯತಿ. ದೇವ್ರಿಗೆ ಹಾಕಿರುವಂತಹ ಬಳೆನ ನಮಗೆ ತಂದು ಕೊಟ್ಟರು. ನಾನಂತೂ ಕೈ ತುಂಬ ಬಳೆ ತೊಡ್ಕೊಂಡಿದ್ದೆ. ನನಗೆ ಬಳೆ ತೊಡ್ಕೊಳ್ಳೋದಂದರೆ ತುಂಬ ಇಷ್ಟ. ನಮ್ಮ ಅಕ್ಕನೂ ತೊಡ್ಕೊಂಡಿದ್ಲು. ಎಲ್ಲ ಮುಗಿಸ್ಕೊಂಡು ಈಗ ಬಂದಿದ್ದೀವಿ. ದರ್ಶನನೂ ಆಯಿತು. ಫೈನಲಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಇವಾಗ ಇಳಿಯ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಅತ್ತೆ ಎಕ್ಸ್ಪೀರಿಯನ್ಸ್ ತೋರಿಸಿದ್ದೀನಿ. ಸೊ ಇವಾಗ ಇಳಿಯ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ನೋಡೋಣ. ಇವಾಗ ಇಳಿತಾ ಇದ್ದೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಇಳಿತಾ ಇದ್ದೀವಿ. ಫುಲ್ ಕಾಲೆಲ್ಲ ಶಿವರ್ ಆಗ್ತಾಯಿತ್ತು. ಕೆಳಗಡೆ ನೋಡಿದ್ರೆ ತುಂಬ ಭಯ ಆಗ್ತಾಯಿತ್ತು. ಆ್ಯಂಡ್ ನಾವು ನೇಚರ್ನ ನೋಡೋದು ಅಥವಾ ಭಯ ಹೆಂಗೆ ಇಳಿಯೋದು ಅಂತ ನೋಡೋದೇ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ನೇಚರ್ ಇತ್ತು ನಮಗೆ. ಅಷ್ಟು ಚೆನ್ನಾಗಿ ಎಲ್ಲರೂ ನಮ್ಮ ಜೊತೆ ಬಂದಿರೋರೆಲ್ಲ ಯಾವುದೇ ನೋವಿಲ್ದೇ ಮೇಲೆ ಹತ್ತಿದ್ರು. ಬಟ್ ಇಳಿಬೇಕಾದ್ರೆ ತುಂಬ ಸ್ಲಿಪ್ ಆಗ್ತಿತ್ತು. ತುಂಬ ನೋಡಿ ಕುತ್ಕೊಂಡು ಇಳಿತಾ ಇದ್ದಾರೆ ಎಲ್ಲರೂ. ಬಟ್ ನಾವು ನೋಡಿ ಈಗ ಕುತ್ಕೊಂಡು ಇಳಿತೀವಿ. ಫೈನಲಿ ಇಳಿದು ಹತ್ತಿ ಎಲ್ಲ ಬಂದು ಇಲ್ಲಿ ನಿಂತಿದ್ದೀವಿ. ನೋಡ್ಬೋದು ಫುಲ್ ಒಂಥರ ಹಾರರ್ ಆಗಿತ್ತು. ಅಷ್ಟು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತೆ. ಇವರು ಮಿಸ್ ಆಗಿ ಒಂದ್ಸತಿ ಬಿದ್ದರು. ಇವರು ಕಾವ್ಯಕ್ಕ ಅಂದರೂ ಮರ ಇರಲಿಲ್ಲ ಅಂತಿದ್ರೆ ಉಳ್ ಬೀಳೋರು. ಇವ್ರು ನೋಡಿ, ಇವರು ಗುರು ಅಮ್ಮ ಅಂತ ಇವರೇ ನಮಗೆ ದಾರಿ ತೋರಿಸಿದ್ದು. ಆ್ಯಂಡ್ ನೋಡಿ ದಾರಿದೀಪ. ಸೊ ಎಕ್ಸ್ಪೀರಿಯನ್ಸು ವ್ಲಾಗಲ್ಲಿ ತಿಳಿಸ್ತೀವಿ ಬನ್ನಿ. ಸೊ ಗೈಸ್ ಮಿಸ್ಟ್ ನೋಡ್ಬೋದು ನೀವು ಇವಾಗ. ನೋಡಿ ಫುಲ್ ಮಿಸ್ಟ್ ತುಂಬಿಟ್ಟಿದೆ. ಒಂಚೂರು ಜಾಗ ಇಲ್ಲ ಆ ಥರ. ಹೆಂಗಿತ್ತು ನನ್ನ ಎಕ್ಸ್ಪೀರಿಯನ್ಸ್? ಅಲ್ಲಿ ಸ್ವಲ್ಪ ಪ್ರಸಾದನ ಕೊಟ್ಟರು. ಇಳಿದ ಮೇಲಂತೂ ಫುಲ್ ಕಾಲು ನೋವ್ತಾಯಿತ್ತು. ನಾವು ಬಂದು ಜೀಪಲ್ಲಿ ಕುತ್ಕೊಂಡ್ವಿ. ಮತ್ತೆ ಹೋಮ್ ಸ್ಟೇಗೆ ಹೋಗೋಣ ಅಂತ ಅಲ್ಲಿ ಊಟ ರೆಡಿ ಮಾಡಿಸಿದ್ರು ನಮಗೆ. ಅಲ್ಲೋಗಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಓಡ್ತಾ ಇದ್ದೀವಿ. ಏನೂ ಕಾಣಿಸ್ತಾ ಇರಲಿಲ್ಲ ಮುಂದೆ. ರೋಡ್ ಫುಲ್ ಮಿಸ್ಟ್ ಕವರ್ ಆಗಿಬಿಟ್ಟಿತ್ತು. ನಮ್ಗೆ ಹೆಡ್ಲೈಟ್ಸ್ ಅದಿದ್ದರಿಂದ ಅಷ್ಟೇ ಕಾಣಿಸ್ತಾ ಇದ್ದಿದ್ದು, ಏನೂ ಕಾಣಿಸ್ತಾ ಇರಲಿಲ್ಲ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಮಿಸ್ಟ್ ತುಂಬ್ಕೊಬಿಟ್ಟಿತ್ತು. ಫುಲ್ ತುಂಬ್ಕೊಂಡಿತ್ತು. ನೀವು ರಶ್ನ ನೋಡ್ಬೋದು. ಫುಲ್ ರಶ್ ಆಗಿಬಿಟ್ಟಿತ್ತು. ಆ್ಯಂಡ್ ನಾವು ಬರ್ತಾ ನೋಡಿದ್ವಿ ಅಲ್ಲೊಂದು ಗಾಡಿ ಬಂದುಬಿಟ್ಟು ಫುಲ್ ಟಿಲ್ಟಾಗಿ ಇನ್ನೊಂದು ಸ್ವಲ್ಪದಲ್ಲಿ ಬಿದೋಗೋ ಥರ ಇತ್ತು. ಆ್ಯಂಡ್ ಅದಕ್ಕೋಸ್ಕರ ಕ್ರೇನ್ ತಂದರು. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಇರೋದೇ ದತ್ತಾತ್ರೇಯ ಪೀಠ ಅಂತ. ಸೊ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿ ಮುಸ್ಲಿಂ ದೇವರು ಇರುತ್ತೆ ಆ್ಯಂಡ್ ಹಿಂದೂ ದೇವರು ಇರುತ್ತೆ. ಸೊ ಅಲ್ಲಿಂದ ನಾವು ಇವಾಗ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಅಷ್ಟು ಚೆನ್ನಾಗಿತ್ತು ಗೈಸ್ ವ್ಯೂ ಮಾತ್ರ. ಆ್ಯಂಡ್ ಫಾಗ್ ಮೇಲಿಂದ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಿತ್ತು. ಬರೀ ಇಷ್ಟೇ ಪ್ಲೇಸಸ್ ಅಲ್ಲ, ತುಂಬ ಪ್ಲೇಸಸ್ ಇದೆ. ನಾನು ನೆಕ್ಸ್ಟು ಅಪ್ಕಮಿಂಗ್ ವ್ಲಾಗ್ಸಲ್ಲೆಲ್ಲ ತಿಳಿಸ್ತೀನಿ. ನಾನು ಎಲ್ಲೆಲ್ಲಿಗೆ ಹೋಗ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಆ್ಯಂಡ್ ನಮ್ಮ ಊರ ಬಗ್ಗೆನೇ ಹೇಳಬೇಕು ಅಂತಲೇ ನಾನು ನಿಮಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಫೈನಲಿ ಹೋಮ್ ಸ್ಟೇಗೆ ರೀಚ್ ಆಗಿದ್ದೀವಿ.
ಸೊ ನೋಡಿ ಇವಾಗ ಹೋಗ್ತಾ ಹೆಂಗಿದ್ದೆ ಇವಾಗ ಹೆಂಗಿದೀವಿ ನೋಡಿ. ಯಾವ ಬಟ್ಟೆಯಲ್ಲಿ ಬಂದಿದ್ದೀವಿ, ಹೆಂಗಿದ್ದೀವಿ, ಫುಲ್ ಕೆಮ್ಮಣ್ಣಾಗ್ಬಿಟ್ಟಿದೆ ಡ್ರೆಸ್ ಎಲ್ಲ. ಸೊ ಬನ್ನಿ ಜೀವನ ಅವ್ರು ಊಟ ಮಾಡ್ತಿದ್ದಾರೆ. ಊಟ ಮಾಡ್ತಾ ಇದ್ದೀವಿ ಇವಾಗ. ಹಾಯ್ ಎಲ್ರಿಗೂ. ಹಾಯ್ ಆಂಟಿ. ಈ ಹೋಮ್ ಸ್ಟೇ ನಮ್ಮ ರಿಲೇಷನ್ ಅವ್ರದ್ದೇ. ಇಲ್ಲಿ ಫೈರ್ ಕ್ಯಾಂಪ್, ಸ್ವಿಮ್ಮಿಂಗ್ ಪೂಲ್, ಗೇಮ್ಸ್ ಎಲ್ಲ ಅವೈಲಬಲ್ ಇರುತ್ತೆ. ನೀವು ದತ್ತಾಪೀಠ ಹತ್ರ ಯಾವ್ದಾರ ಒಂದು ಹೋಮ್ ಸ್ಟೇ ಹುಡುಕ್ತಾ ಇದ್ರೆ ನಾನು ಈ ಹೋಮ್ ಸ್ಟೇನೇ ಸಜೆಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿರೋವಂಥ ಹೋಮ್ ಸ್ಟೇ ಇದು. ಒಂದು ಹೋಮ್ ಸ್ಟೇ ಬಂದ್ಬಿಟ್ಟು ಕುಂಬ್ಳೆಸ್ ಮಿಸ್ಟಿಮೌಂಟ್ ಹೋಮ್ ಸ್ಟೇ ಅಂತೇಳಿ ನಮ್ಮ ದತ್ತಾತ್ರೇಯ ಪೀಠ ಬೆಟ್ಟದ ಮೇಲೆ ಇರೋದು. ಒಂದು 130 ಎಕರೆ ಕಾಫಿ ಎಸ್ಟೇಟ್ ಇದೆ. ನಮ್ಮ ಎಸ್ಟೇಟಲ್ಲೇ ಫಾಲ್ಸ್ ಕೂಡ ಇದೆ, ಪ್ರೈವೇಟ್ ಫಾಲ್ಸು. ನಮ್ಮ ಎಸ್ಟೇಟಿಗೆ ಬಂದದನ್ನ ಎವ್ರಿ ಡೇ ಮಾರ್ನಿಂಗ್ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀವಿ ಫಾಲ್ಸಿಗೆ. ನಾವು ಯೂಶ್ವಲಿ 2000 ರುಪೀಸ್ 2500 ರುಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತೀವಿ. ಇದರಲ್ಲಿ ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಇರುತ್ತೆ. ಸ್ವಿಮ್ಮಿಂಗ್, ಕಾಫಿ, ಸ್ನ್ಯಾಕ್ಸು, ಕ್ಯಾಂಪ್ ಫೈರ್, ಮ್ಯೂಸಿಕ್ ಇರುತ್ತೆ. ಎಲ್ಲ ಪ್ಲೇಸಸ್ಸು ನಿಯರ್ ಆಗುತ್ತೆ. ನಮ್ಮ ಹೋಮ್ ಸ್ಟೇನ ವಿತಿನ್ 10 ಕಿಲೋಮೀಟರು ನೀವು ಜರಿ ಫಾಲ್ಸು, ಬಟಮಲಿಕ್ ಫಾಲ್ಸು, ವನಮಳ ಫಾಲ್ಸು, ಮಣಿಕೆಲರ ಫಾಲ್ಸು, ಗಾಳಿಕೆರೆ, ಬಾಬಾ ಬಡಂಗಿರಿ, ಮುಳ್ಳಯ್ಯನಗಿರಿ, ಸೀತಾಳಗಿರಿ ಇಷ್ಟು ಪ್ಲೇಸ್ ನೋಡ್ಬೋದು. ತ್ರಿಷಾ ಬ್ಲಾಗ್ ಇವ್ರ ಕಡೆಯಿಂದ ಬಂತು ಅಂದರೆ 10 to 15% ಡಿಸ್ಕೌಂಟ್ ಇರುತ್ತೆ. ಥ್ಯಾಂಕ್ ಯು. ಅಲ್ಲಿ ಕೆಳಗಡೆ ಬಟರ್, ಅದ್ರ ಮೇಲ್ಗಡೆ ಇದು. ಇದೆಲ್ಲ ಶೋಕಿ ಕಣಪ್ಪ. ಕರೆಕ್ಟಾಗಿ ಮಾಡಿದ್ಯಾ ನೋಡ್ತೀನಿ ಒಂದ್ಸಲಿ. ಅಣ್ಣ ನೋಡಿ ಎಷ್ಟು ಆಟ ಆಡಿಸ್ತಿದ್ದಾರೆ. ಸಾಕತ್ತು ನೋಡಿ. ಅಲ್ಲಿ ವೀಣಂಟಿನ್ ನೋಡಿ. ಅಲ್ಲ ಗುರು, ನಾನೇ ಮಾಡಿಲ್ಲ ಇಷ್ಟು ದಿನ. ಇವನೇನ್ ಏನ್ ಓವರ್ ಅಂದ್ರೆ ತಡಿ ಅವಣ್ಣೆ ಯಾಕೋ ಅಂತ. ಯಾರಿಗೆ ಈಗ ಒಂದು ನಿಮಿಷ ಕಷ್ಟಪಟ್ಟು ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ದೇವಿರಮ್ಮನ ಬೆಟ್ಟದ ಬಗ್ಗೆ ನನಗೆಷ್ಟು ಇನ್ಫಾರ್ಮೇಷನ್ ಗೊತ್ತಿತ್ತು ಅದನ್ನು ನಾನು ನಿಮಗೆ ಹೇಳಿದ್ದೀನಿ. ಸೊ ನಿಮಗೆ ಇನ್ನೆಷ್ಟು ಗೊತ್ತಿದೆ, ಅದಕ್ಕಿಂತ ಹೆಚ್ಚು ನನಗಿಂತ ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.